ರಿಯಾಜ್ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಅವರೇ, ಬ್ರೇಕ್ಗಿಂತ ಮುಂಚೆ ಅಬ್ದುಲ್ ರಜಾಕ್ ಸೇರಿದಂತೆ ಈ ತಿದ್ದುಪಡಿಯನ್ನು ವಿರೋಧಿಸ್ತಾ ಇರುವ ಪ್ರತಿಯೊಬ್ಬರಿಗೂ ನಾನೊಂದು ಚಾಲೆಂಜ್ ಹಾಕಿದೆ. ತಾವು ಅಕ್ಸೆಪ್ಟ್ ಮಾಡ್ಕೋಬಹುದಾ? ಕನ್ವಿನ್ಸ್ ಮಾಡಿ ಕಮ್ಯುನಿಟಿನ, ಇದು ನಿಜವಾಗ್ಲೂ ವಕ್ಫ್ ಆಸ್ತಿ, ನೋಡಿ ಇಲ್ಲಿದೆ ದಾಖಲೆ ಅಂತ ತೋರಿಸ್ಬಿಡೋಣ. ಅವಾಗ ನಮ್ಮ ಆಸ್ತಿ ಸುದ್ದಿಗೆ ಯಾರು ಬರೋದಿಲ್ಲ. ಸಿಂಪಲ್. ಓಕೆ, ಅದು ಬರೀ ಮುಸಲ್ಮಾನರಿಗೆ ಮಾತ್ರ ಯಾಕೆ? ಯಾಕಂದ್ರೆ ಮುಸಲ್ಮಾನರು ಮಾತ್ರ ಯಾಕೆ ದಾಖಲೆಗಳನ್ನು ತೋರಿಸಬೇಕು? ಅಲ್ಲ, ಅದಕ್ಕೆ ಬಂದೆ ನನ್ನ ವಿಷಯ, ಅದಕ್ಕೆ ಬರ್ತಾ ಇದ್ದೀನಿ. ಓಕೆ, ಅದಕ್ಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಾಹನ ಆಸ್ತಿ ಅಲ್ಲಾಹ ಸಂರಕ್ಷಿಸಿಕೊಳ್ಳುತ್ತಾನೆ. ಯಾಕಂದ್ರೆ ನಿರ್ವಾಹಕರು ಸರಿ ಇಲ್ಲ ಇಲ್ಲಿ. ಆಸ್ತಿ ನಿರ್ವಾಹಕರು ಸಂರಕ್ಷಣೆ ಮಾಡುವಂಥವ್ರು ಇದಾರಲ್ಲ, ಅವ್ರು ಸರಿ ಇಲ್ಲದೆ ಇರೋದ್ರಿಂದ ಆಸ್ತಿಗಳು ನಾಶ ಮತ್ತು ನಷ್ಟ ಆಗ್ತಾ ಇದ್ದಾವೆ. ಹಾಗಾಗಿ ಇವಾಗ ನೀವು ಹೇಳಿದ್ರಿ ನಮ್ಮ ಕಮ್ಯುನಿಟಿಗೆ ಮುಸಲ್ಮಾನರಿಗೆ ಮಾತ್ರ ವಕ್ಫ್ ಬೋರ್ಡ್ ಇರೋದು. ಹೌದು, ಅದೇ ಕ್ರಿಶ್ಚಿಯನ್ ಕಮ್ಯುನಿಟಿಗಿದೆ, ಆದರೂ ಅವ್ರದ್ದು ಯಾವುದು ಲೆಕ್ಕಾಚಾರ ಕೇಳಲ್ಲ. ಅದೇ ನಮ್ಮ ಇವರು ಸಿಖ್ರು ಇದ್ದಾರೆ, ಅವ್ರಿಗೆ ಯಾರು ಕೇಳಲ್ಲ. 10 ಲಕ್ಷ 18 ಲಕ್ಷದವರೆಗೂ ಬೇರೆ ಬೇರೆ ಕಮ್ಯುನಿಟಿಗಳಿಗಿದೆ. ಯಾವ ಆಕ್ಟ್ ಇದೆ ಅಂತ ಕೇಳ್ತಾ ಇದ್ದೀನಿ ನಾನು. ವಕ್ಫ್ ಆಸ್ತಿ ಅಲ್ಲ, ಅವ್ರ ಕಮ್ಯುನಿಟಿ ಆಸ್ತಿ ಇದೆ. ಯಾವ ಕಾನೂನಿದೆ? ಯಾವ ಕಾನೂನಿದೆ ರಿಯಾಜ್? ಮುಜರಾಯಿ ಇಲಾಖೆಯಲ್ಲಿ ಎಷ್ಟಿದೆ? ಟ್ರಿಬ್ಯುನಲ್ ಎಲ್ಲಿವೆ? ಯಾವುದೇ ಸಮುದಾಯಕ್ಕೆ ಇಲ್ದಿರುವಂತ ಇದು ಕಾನೂನು ಮುಸಲ್ಮಾನ್ ಸಮುದಾಯಕ್ಕೆ ಮಾತ್ರ ಯಾಕೆ? ನೀವ್ ಹೇಳಿ ಅದನ್ನ. ಯಾಕೆಂದ್ರೆ ನಮ್ಮಲ್ಲಿ ದಾನ ಕೊಟ್ಟಿದ್ದಾರೆ. ಮುಂಚೆಯಿಂದನೇ ಕೇಳಿದ್ದೀವಿ, ಪಡ್ಕೊಂಡಿದ್ದೀವಿ. ನಾನು ರಿಯಾಜ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಎಸ್ ರಿಯಾಜ್, ಸಿಖ್ಖರ ಜಮೀನನ್ನು ಕಾಪಾಡೋದಕ್ಕೆ, ಕ್ರಿಶ್ಚಿಯನ್ರ ಜಮೀನನ್ನು ಕಾಪಾಡೋದಕ್ಕೆ ಇರೋ ಆಕ್ಟ್ ಯಾವುದು? ಯಾವ ಟ್ರಿಬ್ಯುನಲ್ ಇದೆ ಅವರಿಗೆ? ಪಾರ್ಸಿಗಳಿಗೆ ಯಾವ್ದಿದೆ? ಜೈನರಿಗೆ ಯಾವ್ದಿದೆ? ಬೌದ್ಧರಿಗೆ ಯಾವ್ದಿದೆ? ಈಗ ಅವ್ರಿಗೆ ಇಲ್ಲ ಅಲ್ಲ, ಅದಕ್ಕೋಸ್ಕರ ಮುಸಲ್ಮಾನರ ಆಸ್ತಿ, ಮುಸಲ್ಮಾನರು ಎಲ್ಲೂ ನಮ್ದು ಸಿಕ್ಕಿದ ಆಸ್ತಿ ಅಲ್ಲ, ನಮ್ದು ಅಂತ ಇಲ್ಲ. ಅದು ಅಲ್ಲಾಹನ ಆಸ್ತಿ, ಅಲ್ಲಾಹ ಕಾಪಾಡಿಕೊಳ್ಳುತ್ತಾನೆ ಅಂತ ಹೇಳಿದೆ ನಾನು. ಅದು ಅಲ್ಲಾಹನ ಹೆಸರಲ್ಲಿ ಕೊಟ್ಟಿರುವಂತ ಆಸ್ತಿ. ಅದು ಅದರಲ್ಲಿ ಅಸಹಾಯಕರು, ನಿರ್ಗತಿಕರಿಗೆ ಸಹಾಯ ಆಗ್ಲಿ, ಅವರಿಗೆ ಅವರು ಭವಿಷ್ಯವನ್ನು ರೂಪಿಸ್ಲಿ ಅಂತ ಕೊಟ್ಟಿರುವಂತ ಆಸ್ತಿಗಳವು. ಆ ಆಸ್ತಿ ಯಾರು ಕೊಟ್ಟರು? ಅದ್ರ ದಾನ ಪತ್ರ ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದೀನಿ ನಾನು. ಅದು ಕಬಳಿಕೆ ಆಗ್ತಾ ಇದೆ. ಆ ಕಾಲದಲ್ಲಿ ನಾಲ್ಗೆ ಮೇಲೆ ಮತ್ತೆ ಇದ್ರ ಮೇಲೆ ಕೊಡ್ತಾ ಇದ್ರು. ಇವತ್ತು ನಾಲ್ಗೆ ಮೇಲೆ ಕೊಟ್ಟಿದ್ದು 2006 ತನಕ ಇಟ್ಕೊಳ್ಳೋಣ. 2024 ತನಕ 8,20,000 ಎಕರೆ ಆಗಿದೆಯಲ್ಲ, 100 ವರ್ಷ ಅದ್ರ ದಾನ ಪತ್ರ ಕೇಳ್ತಾ ಇದ್ದೀನಿ ನಾನು. ತೋರಿಸಿ ಅಂದ್ರೆ 2006 ನಂತರದ ಬೆಳವಣಿಗೆಯ ದಾನ ಪತ್ರ ಕೇಳ್ತಾ ಇದ್ದೀನಿ ನಾನು. ಹೌದು, 100 ವರ್ಷ 200 ವರ್ಷ 300 ವರ್ಷದ ಹಿಂದ್ಗಡೆ ರಿಕಾರ್ಡ್ ತಂದು ತೋರ್ಸಕ್ ಆಗಲ್ಲ ರೀ. 2006 ಕೇಳ್ತಾ ಇದ್ದೀನಿ ರೀ, 20 ವರ್ಷದ ಕೇಳ್ತಾ ಇದ್ದೀನಿ. ಅದೆಲ್ಲ ಇದೆ ಅಜಿತ್. 20 ವರ್ಷದ ದಾನ ಪತ್ರ ಕೊಡೋದಕ್ಕಾಗೋದಿಲ್ವಾ? ತೋರ್ಸೋರಿಲ್ವಲ್ಲ ನಮ್ದು ರಿಕಾರ್ಡ್ಸ್. ಈಗ ಮಾಧ್ಯಮಗಳೇ ನಮ್ಮ ಹತ್ರ ಇಲ್ವಲ್ಲ ತೋರ್ಸ್ಲಿಕ್ಕೋಸ್ಕರ. ಈಗ ಅದನ್ನ ತಂದು ತೋರಿಸಿದ್ರು, ನೀವು ತೋರಿಸಿದ್ರಿ. ಇವತ್ತಿದ್ದು ಪಾಣಿ ನಾಳೆ ಬೆಳಗ್ಗೆ ಚೇಂಜ್ ಆಗತ್ತಂತ. ಅಲ್ಲಿ ಯಾರಾದ್ರೂ ಮುಸಲ್ಮಾನರು ಕುತ್ಕೊಂಡಿದಾರ ಪಾಣಿ ಹೆಸರು ಚೇಂಜ್ ಮಾಡ್ಲಿಕ್ಕೆ? ಅಲ್ಲಿ ಯಾರಾದ್ರೂ ಮುಸಲ್ಮಾನ್ ಸರ್ವರ್ ಇದಾನ ಅಲ್ಲಿ ಪಾಣಿಗಳಲ್ಲಿ ಹೆಸರು ಚೇಂಜ್ ಮಾಡಕ್ಕೆ? ಸರ್ಕಾರ ಯಾರ್ದು ಮುಸಲ್ಮಾನರು ಇದೆಯಾ ಅಲ್ಲಿ? ಹೆಂಗ್ ಚೇಂಜ್ ಆಗ್ಬಿಡತ್ತೆ? ವಕ್ಫ್ ತಿದ್ದುಪಡಿ ಮಾಡೋದಕ್ಕೆ ಮುಸಲ್ಮಾನರ ಸರ್ಕಾರನೇ ಇರಬೇಕಾಗಿರ್ಲಿಲ್ಲ ರಿಯಾಜ್. ತಿದ್ದುಪಡಿ ಆಗಲ್ಲ, ದಾಟ್ಕೊಂಡು ಬಂದಿದ್ದೀವಿ. ನಾನು ಕೇಳ್ತಾ ಇರೋದು ಇಷ್ಟೇ, 2006 ನಂತರ 8,20,000 ಎಕರೆ ಜಮೀನು ಜಾಸ್ತಿ ಆಗಿದೆ. ಅದರ ದಾನ ಪತ್ರಗಳನ್ನು ತೋರಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ತಿರ್ಬಲ್ ತರಾಕ್ ಯಾಕಂತ ವಿಚಾರಗಳನ್ನ ಎತ್ಕೊಂಡು ಶೋಷಣೆ ಮಾಡ್ತಾ ಇದ್ದೀರಾ? ಯಾವ ಶೋಷಣೆ? ಬಡ ರೈತರ ಜಮೀನಿಗೆ ವಕ್ಫ್ ಹೆಸರು ಹಾಕೋದಕ್ಕೆ ಬಿಡೋದಿಲ್ಲ ಅನ್ನೋದು ಶೋಷಣೆನಾ? ಗೌರ್ಮೆಂಟ್ ಸ್ಕೂಲ್ಗೆ, ಗೌರ್ಮೆಂಟ್ ಹೈಸ್ಕೂಲ್ಗೆ, ಹಿಂದೂ ದೇವಸ್ಥಾನಗಳಿಗೆ ವಕ್ಫ್ ಹೆಸರು ಹಾಕೋದಕ್ಕೆ ಬಿಡೋದಿಲ್ಲ ಅನ್ನೋ ಶೋಷಣೆ. ಅಸಂವಿಧಾನಿಕವಾಗಿ, ಈಗ ನೋಡಿ, ಅಸಂವಿಧಾನಿಕವಾಗಿ ಕಬಳಿಕೆ ಆಗ್ತಾ ಇರೋದು. ನೆವರ್ ಎಂಡಿಂಗ್ ಡಿಬೇಟ್ ಆಗುತ್ತೆ ಪ್ರಶಾಂತ್. ಇದು ನೆವರ್ ಎಂಡಿಂಗ್ ಡಿಬೇಟ್ ಆಗುತ್ತೆ. ನೀವು ಅಂದರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚರ್ಚೆ ನಡೆಸಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಇದನ್ನು ಮಾಡೋದಕ್ಕೆ ಹೋದ್ರೆಲ್ಲ ಆಗೋದಲ್ಲ ನಮ್ಮ ದೇಶದಲ್ಲಿ ಇದು ಅಂತ. ಅಜಿತ್ ನೋಡಿ, ಈ ಅಬ್ದುಲ್ ರಜಾಕ್ ಹೇಳ್ತಾ ಇದ್ರು ಬ್ರಿಟಿಷರ ಕಾಲದಲ್ಲಿ ನೋಡಿ ಅವರವರ ಕಬರಸ್ಥಾನಗಳನ್ನು, ಮಸೀದಿಗಳನ್ನು ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂಥ ವಕ್ಫ್ ಕಾನೂನಲ್ಲಿ ಯಾವ ಅವಕಾಶಗಳು ವಕ್ಫಿಗೆ ಇರಲಿಲ್ಲ. ಇವೆಲ್ಲವೂ ಕೂಡ 1953-54 ನಂತರ ಬಂದಿರತಕ್ಕಂಥದ್ದು. ಮತ್ತು ನರಸಿಂಹರಾವ್ ಕಾಲದಲ್ಲಿ ಏನು ಮಾಡಿದರು ಅಂತಂದರೆ, ಯಾವಾಗ ಬಾಬ್ರಿ ಮಸೀದಿ ಬಿತ್ತೋ ಆಗ ಮುಸ್ಲಿಮರನ್ನು ಇನ್ನಷ್ಟು, ಅಂದರೆ ಮುಸ್ಲಿಮರು ಬೇಸರಗೊಳ್ಳಬಾರದು ಅನ್ನುವ ಕಾರಣಕ್ಕೋಸ್ಕರ ಏನು ಕೆಲ ತಿದ್ದುಪಡಿಗಳನ್ನು ತರಲಾಯಿತು.
ಅದರಲ್ಲಿ ಅಪರಿಮಿತ ಅಧಿಕಾರವನ್ನು ಕೊಡಲಾಯಿತು. ನನಗನ್ಸುತ್ತೆ ಆ ಅಧಿಕಾರವನ್ನು ಕಡಿತಗೊಳಿಸ್ತಕ್ಕಂಥದ್ದು ಹೇಗೆ ಶೋಷಣೆ ಆಗತ್ತೆ? ಆ ಅಧಿಕಾರವನ್ನು ಕುಂಠಿತಗೊಳಿಸಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯ, ಈಗ ಮೊದಲು ಇಲ್ಲಪ್ಪ ಟ್ರಿಬ್ಯುನಲ್ಗೆ ಹೋಗಬೇಕು, ಬೇರೆ ಯಾವ ಕಾನೂನಿನಲ್ಲಿ ಈ ಅಂಶ ಇದೆ? ಮತ್ತೆ ಬೇರೆ ಯಾವ ಈ ಕಾನೂನು? ನೀರಿನ ವ್ಯಾಜ್ಯಕ್ಕೆ ಟ್ರಿಬ್ಯುನಲ್ಗಳಿವೆ ಅಲ್ವಾ? ಈ ಒಂದು ಧರ್ಮದ ಆಸ್ತಿ ಅಂತ ಹೇಳಲಿಕ್ಕೆ ಯಾಕೆ ಟ್ರಿಬ್ಯುನಲ್ಗಳು ಬೇಕು? ನೀವು ಯಾಕೆ ಸಿವಿಲ್ ಕೋರ್ಟ್ಗಳಿಗೆ ಹೋಗಲಿಕ್ಕೆ ಪ್ರಾವಿಧಾನ ಇಲ್ಲ? ಯಾಕೆ ಡಿ ಸಿ ಆಫೀಸ್ಗೆ ಹೋಗ್ಲಿಕ್ಕೆ ಪ್ರಾವಿಧಾನ ಇಲ್ಲ? ನೀವು ಬೇರೆ ಎಲ್ಲ ರೆವಿನ್ಯೂ ಮ್ಯಾಟರ್ಸ್ನಲ್ಲಿ ಡಿ ಸಿ ಆಫೀಸ್ಗೆ ಹೋಗ್ತೀರಿ, ಇಲ್ಲಿ ಯಾಕೆ ಹೋಗ್ಲಿಕ್ಕೆ ಪ್ರಾವಿಧಾನ ಇಲ್ಲ? ಸರ್, ಜುಡಿಷಿಯರಿ ಮೇಲೆ ರೆವಿನ್ಯೂ ಬರ್ಡನ್ ಎಷ್ಟಿದೆ ನೋಡಿ. ರೆವಿನ್ಯೂ ಬರ್ಡನ್ ಅಂತೆ ಟ್ರಿಬ್ಯುನಲ್ ಕೇಸಸ್ ಸಿವಿಲ್ ಕೋರ್ಟ್ಗಳಲ್ಲಿ ಕೇಸ್ಗಳು ಜಾಸ್ತಿ ಇದಾವೆ. ಸಿವಿಲ್ ಕೋರ್ಟ್ಗಳಲ್ಲಿ ಕೇಸ್ಗಳು ನೋಡಿ, ಅಬ್ದುಲ್ ರಜಾಕ್ ವಾದ ನೋಡಿ, ಸಿವಿಲ್ ಕೋರ್ಟ್ ನಲ್ಲಿ ಕೇಸ್ಗಳು ಬಹಳ ಜಾಸ್ತಿ ಇದಾವೆ. ಆದ್ದರಿಂದ ಶರಿಯಾ ತಿಳ್ಕೊಂಡು ಅವ್ರು ಕುತ್ಕೊಂಡು ಇದ್ರ ಬಗ್ಗೆ ಹರಿಸ್ಕೊಂಡು ಬಿಡ್ತೀವಿ. ಒಂದ್ ನಿಮಿಷ, ಅಬ್ದುಲ್ ರಜಾಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.